ಇಲ್ಲೇನು ಮಾಡ್ತಿದ್ದೀರಾ? ಇದೇನ್ರಿ ಹೀಗೆ ಹತ್ಕೊಂಡು ಬಂದಿದ್ದೀರಾ? ಯಾರಿಗೂ ಗೊತ್ತಾಗ್ಬಾರ್ದು ಅಂತ ಈ ರೇಂಜಿಗೆ ಸರ್ಕಸ್ ಮಾಡ್ಕೊಂಡು ಬಂದಿದ್ದೀನಿ. ನೀವು ನೋಡಿದ್ರೆ ಊರಿಗೆ ಕೇಳೋ ಥರ ಮಾತಾಡ್ತೀರಲ್ರಿ. ನಮ್ಮ ದೇವತೆ ಮುನಿಸ್ಕೊಂಡಿರೋದು ಗೊತ್ತಾದ್ಮೇಲೂ ನಮ್ಮಷ್ಟಕ್ಕೆ ನಾವಿದ್ರೆ ಚೆನ್ನಾಗಿರತ್ತಾ? ಹಾಗಿದ್ರೆ ಈ ಸಮಾಜ ಒಪ್ಪುತ್ತಾ? ರೌಡಿನಾದ್ನಿ, ಇಷ್ಟೊತ್ತಲ್ಲಿ ಹೇಗೋ ಕಷ್ಟಪಟ್ಟು ಮನ್ ಸ್ಪೀಚ್ ಮಾತಾಡಬೇಕು ಅಂತ ಈ ರೇಂಜಿಗೆ ನಾವು ರಿಸ್ಕ್ ತೊಗೊಂಡು ಬಂದರೆ ಅರ್ಥ ಆಯ್ತು. ನಾನು ಕೆಳಗೆ ಹೋಗಿ ಯಾರು ಬರ್ದೇ ಇರೋ ಥರ ನೋಡ್ಕೊಳ್ಳೋಕೆ ಟ್ರೈ ಮಾಡ್ತೀನಿ. ನಿಮ್ಮ ಮಾತುಕತೆನ ಆದಷ್ಟು ಬೇಗ ಮುಗಿಸಿ. ನೀವಿಬ್ರು ಮಾತಾಡ್ತಿರೋದನ್ನ ನಾನು ಕೇಳಿಸ್ಕೊಂಡೆ. ನಾನು ಬೆಳಿಗ್ಗೆಯಿಂದ ಕಾಲ್ ಮಾಡ್ತಿರೋದೆ ಈ ವಿಚಾರ ಮಾತಾಡೋದಕ್ಕೆ. ಒಂದ್ಸಲ ರಿಸೀವ್ ಮಾಡಿ ನಾನು ಏನು ಹೇಳ್ತೀನಿ ಅಂತ ಕೇಳಿಸ್ಕೊಂಡಿದ್ದಿದ್ರೆ ಇಷ್ಟೆಲ್ಲ ಮಿಸ್ಅಂಡರ್ಸ್ಟ್ಯಾಂಡಿಂಗೇ ಇರ್ತಿರ್ಲಿಲ್ಲ. ನೀವೇನು ಮಾತಾಡಬೇಡಿ. ನನ್ನ ಮದುವೆ ಆಗ್ತೀನಿ ಅಂತ ಹೇಳಿ ಸಾರಿಕನ್ ಜೊತೆ ಎಂಗೇಜ್ಮೆಂಟು ಅಂದರೆ ಏನು ಅರ್ಥ? ಯಾವನ್ರಿ ಎಂಗೇಜ್ಮೆಂಟ್ ಆಗ್ತಿರೋದು? ನೀವು ನನ್ನ ಪ್ರಾಣ ಅಂತ ಇಡೀ ಕರ್ನಾಟಕಕ್ಕೆ ಗೊತ್ತಾಗಂಗೆ ಬಡ್ಕೊಂಡಿದ್ದೀನಿ. ನೀವು ಸಿಗಲ್ಲ ಅಂದರೆ ಲೈಫೇ ಬೇಡ ಅಂತ ಸೂಸೈಡ್ ಮಾಡ್ಕೊಳ್ಳೋಕೆ ರೆಡಿಯಾಗಿದ್ದ ಅಪರೂಪದ ಒಳ್ಳೆ ಹುಡುಗಾರಿ ನಾನು. ಅಷ್ಟಕ್ಕೂ ಸಾರಿಕಾ ಮೂತಿ ನೋಡಿದ್ರೆ ನನಗೆ ಮೈಯೆಲ್ಲ ಉರಿಯುತ್ತೆ ಗೊತ್ತಾ? ವಿಕ್ಕಿ, ಬಡಪಾಯಿ ಹಾರ್ಟು ಹೊತ್ತು ಗೊತ್ತಿಲ್ಲದೆ ರಚ್ಚೆ ಹಿಡಿದು ನೀವೇ ಬೇಕು ಅಂತ ಹಠ ಮಾಡ್ತಿದ್ದೀರಿ. ಆ ಇಂದ್ರನೇ ಬಂದು ಬೇರೆ ಹುಡುಗಿ ತೋರಿಸಿ ಈ ಹುಡುಗಿನೇ ಮದುವೆ ಆಗು, ಇಡೀ ಸ್ವರ್ಗನೇ ನೀನು ಕೊಡ್ತೀನಿ ಅಂದ್ರೆ ಆ ಹುಡುಗಿಗಿಂತ ಮುಂಚೆ ಸ್ವರ್ಗನೇ ರಿಜೆಕ್ಟ್ ಮಾಡ್ತೀನಿ ರೀ. ನೀವಿಲ್ದಿರೋ ಸ್ವರ್ಗ ನರ್ಕಕ್ಕಿಂತ ಭಯಂಕರವಾಗಿರುತ್ತೆ. ಅದೇ ನೀವು ನನ್ನ ಜೊತೆಗಿದ್ರೆ ನರ್ಕದಲ್ಲೂ ಆರಾಮಾಗಿ ಎಂಜಾಯ್ ಮಾಡಿಕೊಂಡು ಯಮರಾಜನ ಕೋಣಕ್ಕೇನೆ ಹಾಯಾಗಿ ಹುಲ್ ತಿನ್ಸ್ಕೊಂಡಿದ್ಬಿಡ್ತೀನಿ. ಅಪ್ಪ ಮನೆಗೂ ನಕ್ಕಿದ್ರಲ್ಲ. ಆರ್ತಿ, ಆರ್ತಿ, ನಮ್ಮ ಪ್ರೈವೇಸಿ ಹಾಳಾಗ್ಬಾರ್ದು ಅಂತ ಸೆಕ್ಯೂರಿಟಿ ಕಳ್ಸಿದ್ನಲ್ಲ. ಅಯ್ಯೋ, ಎಲ್ಲಿ ಹೋಗ್ತಿದ್ಯಮ್ಮ? ಅಯ್ಯೋ ಆರ್ತಿನ ಕರಿಯ ಕಣೆ. ಅಕ್ಕನೇ ಕರಿಬೇಕು. ಅವಳೇನು ಚಿಕ್ಕ ಮಗುನ? ಅವಳು ಮದುವೆ ಆಗೋ ಹುಡುಗಿ ಕಣೆ. ಮೇಲ್ ಅಷ್ಟು ಥಂಡಿ ಇದೆ. ಅದು ಅಲ್ಲದೆ ಒಂದಿನ ಮಳೆ ಒಂದಿನ ಬಿಸಿಲು. ಅವಳಿಗೇನಾದ್ರೂ ಹೆಚ್ಚು ಕಮ್ಮಿ ಆದರೆ ನೀನು ಗೊತ್ತಾಗಲ್ಲ. ಸುಮ್ಮನೆ ಅಕ್ಕ ಅಲ್ಲಿಲ್ಲ. ಅಲ್ಲಿಲ್ವಾ? ಮತ್ತೆ ಬಾಗಿಲು ತೆಗೆದಿದೆ, ಲೈಟು ಹಾಕಿದೆ. ಯಾರಿದಾರಲ್ಲಿ? ಅದು ಅದು ಅದಿತಿ ನೆಟ್ವರ್ಕ್ ಸಿಕ್ಕಿಲ್ಲ ಅಂತ ಹೋಗಿದ್ದಾಳಮ್ಮ. ಆ ಟಿಕ್ಟಾಕಾ? ಅಮ್ಮು, ಅದಿತಿ ಮಾತಾಡ್ದಂಗೆ ಆಯ್ತಲ್ವಾ? ಅದು ಈ ಕಡೆಯಿಂದ. ಏನು ಹೆಣ್ಮಕ್ಳು ಗೊತ್ತಿಲ್ಲ. ಮಲ್ಗಕ್ಕೂ ಟೈಮ್ ಇಲ್ಲ, ಹೇಳಕ್ಕೂ ಟೈಮ್ ಇಲ್ಲ. ಆದರೂ ಒಂದ್ಸಲ ನೋಡ್ಬಿಡ್ತೀನಿ ಕಣೆ. ಅಯ್ಯೋಮ್ಮ, ನೀನು ಹೋಗಮ್ಮ. ಯಾಕೆ ಒಳ್ಳೆ ಬಾಲ ಸುಡ್ಬೇಕು ಥರ ಆಡ್ತಾ ಇದೆಯಾ? ಹಾಕ್ತೀನಿ ನೋಡು. ಈ ಜನ್ಮದಲ್ಲಿ ನೀನು ಉದ್ಧಾರ ಆಗಲ್ಲ. ಹೇಯ್, ಒಂದ್ಸಲ ಹೇಳಿದ್ರೆ ಅರ್ಥ ಆಗೋದಿಲ್ವಾ? ಇನ್ನೊಂದ್ಸಲ ಫೋನ್ ಮಾಡಿದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ. ಕಂಪ್ಲೇಂಟ್ ನಾವು ಕೊಡ್ತೀವಿ. ಮಹಿಳಾ ರಕ್ಷಣಾ ಆಯೋಗದಿಂದ ಕಾಲ್ ಮಾಡ್ತಿದ್ದೀವಿ. ಹೆಂಗಸ್ರ ಹತ್ರ ಈ ಥರನೇನ್ರಿ ಮಾತಾಡೋದು?
ಹಲೋ ಮೇಡಮ್, ಅದು ಸಮರ್ಥನೆ ಕೊಡಕ್ ಬರಬೇಡಿ. ನಾವು ಹೇಳೋದನ್ನ ಸರಿಯಾಗಿ ಕೇಳಿಸ್ಕೊಳ್ಳಿ. ನನ್ನ ಹೆಸರು ಪ್ರಮೋದಾ ದೇವಿ, ಬೆಂಗಳೂರು ಮಹಿಳಾ ಆಯೋಗದ ಅಧ್ಯಕ್ಷೆ. ಹೇಳಿ ಮೇಡಮ್. ನೀವು ಇತ್ತೀಚೆಗಷ್ಟೇ ಲೇಡೀಸ್ನ ಕೆಲ್ಸಕ್ಕೆ ತಗೊಂಡು ಅವ್ರ ಮೇಲೆ ಶೋಷಣೆ ಮಾಡ್ತಿದ್ದೀರಾ ಅಂತ ಕಂಪ್ಲೇಂಟ್ ಬಂದಿದೆ. ಶೋಷಣೆ ನಾವಾ? ಇಲ್ವಲ್ಲ. ಓವರ್ ಟೈಮ್ ಕೆಲಸ ಮಾಡಿಸ್ತೀರಂತೆ. ನಿಮಗೆ ಫ್ಯಾಕ್ಟ್ರಿ ಆಕ್ಟ್ ಬಗ್ಗೆ ಗೊತ್ತಿಲ್ವೇನ್ರಿ? ಓವರ್ ಟೈಮ್ ಮಾಡಿಸೋದೇ ಆದರೆ ಮೊದಲು ಲೇಬರ್ ಆಫೀಸ್ಗೆ ಇನ್ಫಾರ್ಮೇಶನ್ ಕೊಟ್ಟಿರಬೇಕು. ನೀವು ಕೊಟ್ಟಿದ್ದೀರಾ? ಮೇಡಮ್, ಅದು ಯಾಕ್ರಿ, ನಿಮ್ಮಲ್ಲಿ ಯಾರು HR ಇಲ್ವಾ? 8 ಗಂಟೆ ಮೇಲೆ ಕೆಲಸ ಮಾಡಿಸ್ತೀರಾ ಅಂದರೆ ಕಂಪ್ನಿ ಕಡೆಯಿಂದ ಕ್ಯಾಬ್ ಪ್ರೊವೈಡ್ ಮಾಡಬೇಕು. ನೀವು ಈ ರೂಲ್ಸ್ನೆಲ್ಲ ಫಾಲೋ ಮಾಡ್ತಿದ್ದೀರಾ? ಮೇಡಮ್, ನಮ್ಮಲ್ಲಿ ಈ ರೀತಿ ಪ್ರಾಬ್ಲಮ್ಸ್ಗಳು ಯಾವುದೂ ಇಲ್ಲ. ಒಂದ್ಸಲ ಚೆಕ್ ಮಾಡ್ತೀನಿ. ಹಾಗೇನಾದರೂ ಇದ್ದರೆ ಇಮಿಡಿಯೇಟ್ ಆ್ಯಕ್ಷನ್ ತೊಗೊತೀನಿ. ಇನ್ನೊಂದು ಸಲ ನಿಮ್ಮ ಮೇಲೆ ಕಂಪ್ಲೇಂಟ್ ಬಂದರೆ ನಾವು ಆ್ಯಕ್ಷನ್ ತೊಗೊಳ್ಬೇಕಾಗತ್ತೆ. ಶ್ಯೂರ್ ಮೇಡಮ್, ಯಾವ ಪ್ರಾಬ್ಲಮ್ಸ್ ಬರೋದಿಲ್ಲ. ನಿಂತ್ಕೋ. ನಾನು ಹೋಗಿದ ಕಡೆಲ್ಲ ನನ್ನ ಫಾಲೋ ಮಾಡ್ಕೊಂಡು ಬರ್ಬೇಡ. ಅದಕ್ಕೆ ಹೇಳೋದು, ವಿಷನ್ ಇಲ್ಲ ಅಂದರೆ ಹೀಗೆ ಆಗೋದು. ನಾನ್ಸೆನ್ಸ್. ಇವನೇನು ಪುನೀತ್ ರಾಜ್ಕುಮಾರ್, ಇವ್ನು ಹೋದಲ್ಲೆಲ್ಲ ಹೋಗಿ ಸೆಲ್ಫಿ ತಗೊಳಕ್ಕೆ. ಯಾವಾಗಲೂ ಅಡ್ಡ ಸಿಕ್ಕಿ ಏನಾದರೂ ಪ್ರಾಬ್ಲಮ್ ಮಾಡೋದಕ್ಕೆ ಕಾಯ್ತಿರ್ತಾಳೆ. ಮೊದಲು ಇವಳನ್ನ ಇಲ್ಲಿಂದ ಎತ್ತಂಗಡಿ ಮಾಡೋದಕ್ಕೆ ಏನಾದರೂ ಪ್ಲಾನ್ ಮಾಡಬೇಕು. ಆಹಾ, ಚೇರ್ ಅಂದರೆ ಇದಪ್ಪ. ಏನು ಕುಷನ್ನು, ಏನು ಕಂಫರ್ಟ್. ನಮ್ಮ ಬಾಸು ತನ್ನೊಬ್ಬನಿಗೆ ಚೆನ್ನಾಗಿರೋ ಚೇರ್ ಹಾಕೊಂಡು ನಮಗೆಲ್ಲ ಲಟ್ಕಾಸಿ ಚೇರ್ ಕೊಟ್ಟಿದ್ದಾರೆ. ಬಾಸ್ ಬಂದ್ಬಿಟ್ರ? ನಿಮ್ಮ ಚೇರ್ ಮೇಲೆ ಧೂಳು ಕೂತಿತ್ತು, ಬರ್ಸ್ತಾ ಇದ್ದೆ. ನಾನೇನಾದರೂ ಕೇಳಿದೆ? ಮತ್ತೆ ನಮಗೆ ನಾವೇ ಜಾಕ್ ಹಾಕೊಂಡ್ವಾ? ನಮ್ಮ ಬಾಸು ದಡ್ಡ. ನಾನೇ ಓವರ್ ಎಸ್ಟಿಮೇಟ್ ಮಾಡಿಬಿಟ್ಟಿದ್ದೀನಿ. ಏನ್ರಿ ಕೆಲಸ ಇದೆ ಇವತ್ತು? ಸಿಟಿ ಹೊರಗೆ 40 ಕಿಲೋಮೀಟರ್ಸ್ ದೂರದಲ್ಲಿ ಸೈಟ್ ನೋಡಕ್ಕೆ ಹೋಗಬೇಕು ಬಾಸ್. ಆದ್ಯ ಆರ್ಗ್ಯಾನಿಕ್ಸ್ ಫ್ಯಾಕ್ಟ್ರಿ ಕನ್ಸ್ಟ್ರಕ್ಷನ್ ಶುರುವಾಗಿದೆ, ಅರ್ಧ ಮುಗ್ದಿದೆ. ಒಂದ್ಸಲ ಚೆಕ್ ಮಾಡ್ಕೊಂಡು ಬರಬೇಕು. ಓಕೆ, ಡನ್. ನಡೀರಿ ಹೋಣ. ಶ್ರೀಕಾಂತ, ಅಮೂಲ್ಯನ್ ಕರೀರಿ. ಎಸ್ ಬಾಸ್. ಬಾಸ್, ಮೇಡಮ್ ಬಂದರು. ಶ್ರೀಕಾಂತ, ಅವರು ನಿಮಗಷ್ಟೇ ಮೇಡಮ್, ನನಗಲ್ಲ. ಇನ್ನೊಂದ್ಸಲ ನನ್ನ ಮುಂದೆ ಈ ರೀತಿ ಮಾತಾಡಬೇಡಿ.